ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಸ್ನೇಹಿತರೆ, ಈ ಮಕರ ರಾಶಿಯವರಿಗೆ ಶತ್ರುಫಲ ಅನ್ನೋದು ಜಾತಕದಲ್ಲಿ ಗ್ರಹಗತಿಗಳ ಸ್ಥಾನಮಾನದಿಂದ ಮಕರ ರಾಶಿಯವರಿಗೆ ಶತ್ರುಫಲ ಹೇಗೆ ನಾವು ತಿಳಿಯಬಹುದು. ಯಾವ ಗ್ರಹಗತಿಗಳ ಸ್ಥಾನಮಾನದಿಂದ ಶತ್ರುತ್ವ ಉಂಟಾಗುತ್ತಾರೆ ಮಕರ ರಾಶಿಯವರ ಮೇಲೆ, ಈ ಮಕರ ರಾಶಿಯವರಲ್ಲಿ ಇರುವಂಥ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಈ ರಾಶಿಯವರು ಅವರಿಗೆ ಕೆಲವೊಂದು ಸಮಯದಲ್ಲಿ ಸ್ವಾರ್ಥದ ಬುದ್ಧಿ ಹೆಚ್ಚಾಗಿ ಬಂದ್ಬಿಡುತ್ತೆ ಮತ್ತು ಅಹಂಕಾರದ ಮನಸ್ಥಿತಿ ಬಂದ್ಬಿಡುತ್ತೆ. ಇದೇ ಇವರಿಗೆ ಮೊದಲ ಶತ್ರುತ್ವವಾಗಿ ಕಾಣುತ್ತೆ. ಕೆಲವೊಂದು ಸಮಯದಲ್ಲಿ ಮಕರ ರಾಶಿಯವರಿಗೆ ಬರುವಂತಹ ಸ್ವಾರ್ಥ ಬುದ್ಧಿಯಿಂದ ಶತ್ರುವನ್ನು ನೋಡುತ್ತಾರೆ. ಮಕರ ರಾಶಿಯವರು ಯಾವ ಗ್ರಹಗತಿಗಳ ಪ್ರಯೋಗ ಅದು ಶತ್ರುತ್ವ ಕಾಣುವಂಥದ್ದು. ಅದಕ್ಕಿಂತ ಮೊದಲಾಗಿ ಈ ಮಕರ ರಾಶಿಯವರ ಗುಣ, ನಡತೆ, ಸ್ವಭಾವದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದರೆ, ಈ ಮಕರ ರಾಶಿ ಒಂದು ಶನಿ ತತ್ವವನ್ನು ಸೂಚಿಸುವಂಥ ರಾಶಿಯಾಗಿದೆ ಸ್ನೇಹಿತರೆ. ಮತ್ತು ಈ ರಾಶಿಯಲ್ಲಿ ಜನನದಂಥ ವ್ಯಕ್ತಿಗಳು, ಅಂದರೆ ಜನನವಾದಂಥ ವ್ಯಕ್ತಿಗಳು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಹಾಗೂ ಕುಟುಂಬಗಳಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಮುಂದಾಳತ್ವ ಇರಬೇಕು ಅನ್ನುವಂತಹ ಆಸೆ, ಆಕಾಂಕ್ಷೆ ಇಟ್ಕೊಂಡಂತಹ ವ್ಯಕ್ತಿಗಳಾಗಿರುತ್ತಾರೆ. ಒಂದು ಆಲ್ಡರ್ಶಿಪ್ ಅಂದರೆ ನಾಯಕತ್ವದ ಗುಣಗಳನ್ನು ಹೊಂದಿರುವಂಥ ವ್ಯಕ್ತಿಗಳು. ಇದು ಕೆಲವೊಂದು ಸಮಯದಲ್ಲಿ ಕೆಲವೊಬ್ಬರಿಗೆ ಈ ಮುಂದಾಳತ್ವ ಅಥವಾ ನಾಯಕತ್ವದ ಗುಣ ಅಹಂಕಾರದ ರೂಪದಲ್ಲಾದರೂ ಕಾಣಬಹುದು. ಮಕರ ರಾಶಿಯವರ ಗುಣ ಕೆಲವೊಬ್ಬರಿಗೆ ಅಹಂಕಾರದ ರೂಪದಲ್ಲಾದರೂ ಕಾಣಬಹುದು. ಇಂಥ ಸಮಯದಲ್ಲಿ ಯಾವಾಗಲೂ ಕೂಡ ಇವರು ಶತ್ರುತ್ವವನ್ನು ಕಾಣುವಂತಹ ಸಂದರ್ಭ ಬರುತ್ತೆ. ಇನ್ನು ಈ ಮಕರ ರಾಶಿಯಲ್ಲಿ ಹುಟ್ಟಿದವರು ಬಹಳ ಬುದ್ಧಿವಂತರು, ಜ್ಞಾನವಂತರು. ಏನೂ ಗೊತ್ತಿಲ್ಲದ ಹಾಗೆ ಇರ್ತಾರೆ, ಆದರೆ ಎಲ್ಲರ ಬಗ್ಗೆನೂ ತಿಳ್ಕೊಂಡಿರ್ತಾರೆ. ಅಷ್ಟು ವಿಚಾರವಂತರು ಕೂಡ ಆಗಿರ್ತಾರೆ. ವಿಚಾರಶೀಲ ಬಹಳ ಚೆನ್ನಾಗಿರುತ್ತೆ. ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಆ ವ್ಯಕ್ತಿಯ ಗುಣ, ನಡತೆ, ಸ್ವಭಾವ ಹೇಳುವ ಸಾಮರ್ಥ್ಯವನ್ನು ಈ ಮಕರ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳು ಹೊಂದಿರುತ್ತಾರೆ. ಅದೊಂದು ಅವರಿಗೆ ಬಾಲ್ಯದಿಂದನೇ ಬಂದಿರುತ್ತದೆ. ಜಾತಕ ಪ್ರಾಪ್ತಿಯಾಗಿ ಮತ್ತು ರಾಶಿ ಪ್ರಾಪ್ತಿಯಾಗಿ. ಹಾಗೆ ಈ ಮಕರ ರಾಶಿಯವರು ಧಾರ್ಮಿಕ ಕ್ಷೇತ್ರಗಳು, ಸ್ವಲ್ಪ ಭಕ್ತಿ ಭಾವದ ವ್ಯಕ್ತಿಗಳು. ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗುವವರು, ದಾನ ಧರ್ಮಗಳನ್ನು ಮಾಡುವಂತಹ ವ್ಯಕ್ತಿಗಳು. ಆದರೆ ಕೆಲವೊಂದು ಸಮಯದಲ್ಲಿ ಇವರ ಬುದ್ಧಿ ಸ್ವಾರ್ಥ ಬುದ್ಧಿಯಿಂದ ಕೆಲವೊಬ್ಬರಿಗೆ ನಿಷ್ಠೂರ ಕಟ್ಟಿಕೊಳ್ಳುವಂತಹ ಲಕ್ಷಣ ಹೊಂದಿಬಿಡುತ್ತಾರೆ. ಅಂದರೆ ಇವರು ತಗೊಳ್ಳುವಂಥ ನಿರ್ಧಾರಗಳ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಒಂದು ಅಹಂ ಮನಸ್ಥಿತಿಯಿಂದ ಒಂದು ಸದೃಢವಾದ ನಿರ್ಧಾರ ತಗೊಂಡ್ಬಿಟ್ರೆ ಅದು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ನಮಗೆ ವಿರೋಧವಾಗಿ ನಿರ್ಧಾರ ತಗೊಂಡರಲ್ಲ ಅಂತಾನೂ ಕೂಡ ಶತ್ರುತ್ವ ಹುಟ್ಟಾಕ್ತಾರೆ. ಬಹಳ ಜಾಗೃತಿ ಇರಬೇಕು ಈ ವಿಚಾರದಲ್ಲಿ. ಮತ್ತು ಈ ಮಕರ ರಾಶಿಯವರು ಹೆಚ್ಚಾಗಿ ಮಾತನಾಡುವುದಿಲ್ಲ. ಯಾವುದರ ಬಗ್ಗೆ ಬೇಕು ಚರ್ಚೆ ಮಾಡುವಂತಹ ವ್ಯಕ್ತಿಗಳಲ್ಲ. ಆದರೆ ಇವರಲ್ಲಿ ಇರುವಂಥ ಒಂದು ಮೈನಸ್ ಅಂತ ಹೇಳಿದರೆ, ಮಕರ ರಾಶಿಯವರು ಒಬ್ಬರ ಬಗ್ಗೆ ಇನ್ನೊಬ್ಬರ ಹತ್ತಿರ ಮಾತನಾಡುವಂಥ ಸ್ವಭಾವ ಹೊಂದಿರ್ತಾರೆ. ಒಬ್ಬ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ತಗೊಂಡು ಬೇರೆಯವರ ಹತ್ರ ಹೇಳುವಂಥ ಸ್ವಭಾವಗಳನ್ನು ಹೊಂದಿರುತ್ತಾರೆ. ಇದು ಇವರ ಜೀವನದಲ್ಲಿ ಕೆಲವೊಂದು ಸಮಯಗಳಲ್ಲಿ ಮಾರಕವಾಗಿ ಕಾದಾಟ ಆಗುತ್ತದೆ. ನಿಷ್ಠುರ ಆಗಿ ಬಿಡುತ್ತಾರೆ. ಇದ್ದಕ್ಕಿದ್ದಂಗೆ ತಪ್ಪಿತಸ್ಥರಾಗಿ ಕಾಣುತ್ತಾರೆ. ಒಬ್ಬರ ಮೇಲೆ ಇನ್ನೊಬ್ಬರು ಹೇಳಿದ ಕೂಡಲೇ ಶತ್ರುತ್ವ ಹೆಚ್ಚಾಗುತ್ತದೆ. ಇಂಥ ಗುಣಗಳು ಕೂಡ ಮಕರ ರಾಶಿಯವರು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಾ ಹೋದರೆ ಒಳ್ಳೆಯದು. ಇನ್ನು ಜಾತಕದ ಪ್ರಕಾರ ಶತ್ರುತ್ವ ಹೇಗೆ ಬರುತ್ತದೆ ಮಕರ ರಾಶಿಯವರಿಗೆ? ಜಾತಕದಲ್ಲಿರುವಂತಹ 6, 8, 12ನೇ ಮನೆಯಲ್ಲಿ ಶತ್ರು ಸ್ಥಾನ ಇದೆ. ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಏನಾದರೂ ಚಂದ್ರನು ಇದ್ದರೆ ಮಕರ ರಾಶಿಯವರಿಗೆ ಹೆಚ್ಚಾಗಿ ಸ್ವಾರ್ಥ ಬುದ್ಧಿ, ಎಂದರೆ ಆತ್ಮವಿಶ್ವಾಸ ಹೆಚ್ಚು ಬರುತ್ತೋ ಅಷ್ಟೇ ಸ್ವಾರ್ಥದ ಮನಸ್ಥಿತಿ ಬರುತ್ತದೆ. ಅತಿಯಾದ ಆಸೆಗಳು ಮತ್ತು ಬರುತ್ತದೆ, ಆಕಾಂಕ್ಷೆಗಳು ಕೂಡ ಬರುತ್ತದೆ. ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲ ಸದೃಢವಾಗಿದ್ದರೂ ಅಹಂಕಾರದ ಮನಸ್ಥಿತಿ ಬಂದಾಗ ಇದಕ್ಕಿದ್ದಂಗೆ ಮಕರ ರಾಶಿಯವರಿಗೆ ಶತ್ರುಫಲ ಹೆಚ್ಚಾಗುತ್ತೆ. ವೈರಿಗಳ ದೃಷ್ಟಿ ಹೆಚ್ಚಾಗುತ್ತದೆ, ಶತ್ರು ದೃಷ್ಟಿಗೆ ಒಳಗಾಗ್ತಾರೆ. 6ನೇ ಮನೆಯಲ್ಲಿ ಚಂದ್ರನು ಇದ್ದರೆ ಇವರಿಗೆ ಶತ್ರುತ್ವ ಹೆಚ್ಚಾಗಿ ಶತ್ರು ಕಾಟ ಶುರುವಾಗುತ್ತೆ. ಇನ್ನು 8ನೇ ಮನೆಯಲ್ಲಿ ಶನಿ ಇದ್ದರೆ ಈ ಮಕರ ರಾಶಿಯವರಿಗೆ ಕೆಲವೊಂದು ಸಮಯದಲ್ಲಿ ಇವರು ಆಡುವಂಥ ಮಾತು ಕೆಟ್ಟದಾಗಿ ಪರಿವರ್ತನೆಯಾಗಿ ಶತ್ರುಗಳು ಹುಟ್ಟುತ್ತಾರೆ. ಶನಿ ದೃಷ್ಟಿಯಿಂದ ಸಾಲ ಬಾಧೆಗೆ ಗುರಿಯಾಗ್ತಾರೆ. ಆವಾಗ ವ್ಯಾಪಾರ ನಷ್ಟದಿಂದ ಶತ್ರುಫಲ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗೆ ಈಡಾಗ್ತಾರೆ. ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಶತ್ರುಗಳ ಸುಖ ಸುಮ್ಮನೆ ಹೆಚ್ಚಾಗಿ ಕಾದಾಟ ಮಾಡ್ತಾರೆ. ಮಕರ ರಾಶಿಯವರಿಗೆ ಇನ್ನು ಈ ಮಕರ ರಾಶಿಯವರು ಒಂದು ಗುಪ್ತ ವಿಚಾರ
ವಿಚಾರಗಳನ್ನು ಯಾರ ಹತ್ರನೂ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಏನಾದರೂ ಗುಪ್ತ ವಿಚಾರಗಳನ್ನು ಚರ್ಚೆ ಮಾಡಿದರೂ ಕೂಡ ತಪ್ಪಿತಸ್ಥರಾಗ್ತೀರಿ, ಶತ್ರುಗಳು ಹೆಚ್ಚಾಗ್ತಾರೆ. ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ, ಸಮಯ ಬಂದಾಗ ನೀವು ಅದನ್ನು ಮಾತಾಡಬೇಕಾಗುತ್ತದೆ. 12ನೇ ಮನೆಯಲ್ಲಿ ಏನಾದರೂ ಮಕರ ರಾಶಿಯವರಿಗೆ ಕೇತು ಇದ್ದರೆ ತಂದೆಯ ಜೊತೆ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತೆ, ಹೇಳಲಿಕ್ಕೆ ಆಗಲ್ಲ. ಕುಟುಂಬದಲ್ಲಿ ಸ್ವತಃ ರಕ್ತ ಸಂಬಂಧದಲ್ಲಿರುವಂತಹ ತಂದೆ ಅಥವಾ ತಾಯಿ ಅಥವಾ ಕುಟುಂಬಸ್ಥರೇ ಶತ್ರುಗಳಾಗುವಂಥದ್ದು ತುಂಬ ಹೆಚ್ಚಾಗಿ ತಂದೆ ಜೊತೆ ಮನಸ್ತಾಪ ಆಗುತ್ತೆ. 12ನೇ ಮನೆಯಲ್ಲಿ ಕೇತು ಇದ್ದಾಗ ಕೆಲಸ ಕಾರ್ಯ ಅಥವಾ ಆಸ್ತಿ ಅಥವಾ ಹಣಕಾಸಿನಲ್ಲಿ ಅಥವಾ ಜಮೀನು ಅಥವಾ ಏನಿದೆ ಕಟ್ಟಡಗಳ ವಿಚಾರದಲ್ಲಿ, ನಿವೇಶನ ವಿಚಾರಗಳಲ್ಲಿ ಅಥವಾ ಮದುವೆ ಅಂತ ವಿಚಾರಗಳಲ್ಲಿ ಸ್ವತಃ ತಂದೆ ಜೊತೆನೇ ಶತ್ರುತ್ವ ಕಾಣುವಂಥದ್ದು, ರಕ್ತ ಸಂಬಂಧದಲ್ಲೇ ಶತ್ರುಬಲ ಬರುವಂಥದ್ದು ಉದಾಹರಣೆಗಳನ್ನು ನೋಡಬೇಕಾಗುತ್ತದೆ. ಮಕರ ರಾಶಿಯವರಿಗೆ 12ನೇ ಮನೆಯಲ್ಲಿ ಕೇತುವಿನ ಪ್ರಯೋಗ ಇದ್ದಾಗ ಇನ್ನು ಇದರಿಂದ ದೈಹಿಕ ಮಾನಸಿಕ ಹಿಂಸೆಗಳಾಗೋದು ಸಹಜ. ಈಗ ಮಕರ ರಾಶಿಯವರಿಗೆ ಏನಾದರೂ ಶತ್ರುತ್ವದ ಫಲ ಇದ್ದರೂ, ಶತ್ರುಕಾಟದಲ್ಲಿ ಏನಾದರೂ ನೀವು ನರಳುತ್ತಾ ಇದ್ದರೆ ಗುರು ಮಂತ್ರ ಪಠಣೆ ಮಾಡಿ, ಶನಿ ಶಾಂತಿ ಮಾಡಿಸಿಕೊಳ್ಳಿ, ಹಾಗೆ ನವಗ್ರಹ ಶಾಂತಿ ಕೂಡ ಮಾಡಿಸಿಕೊಳ್ಳಿ. ಶತ್ರು ಬಾಧೆಗೆ ನಿಮಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಶನಿವಾರ ನೀವು ಶನಿ ಶಾಂತಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷವಾದ ಪರಿಹಾರಗಳು ಸಿಕ್ಕೇ ಸಿಗುತ್ತೆ. ತಂತ್ರ ಮಂತ್ರಗಳ ಬಗ್ಗೆ ಕೂಡ ಸಲಹೆ ನೀವು ತಗೋಬೋದು. ಏನಂದರೆ ನೀವು ತಂತ್ರ ಮಂತ್ರಗಳು ನಡೀತಾ ಇರುತ್ತೆ ನಿಮ್ಮ ರಾಶಿ ಮೇಲೆ ಅಂದರೆ ಅದನ್ನು ಕೂಡ ನೀವು ಪರಿಹಾರ ಮಾಡ್ಕೋಬೋದು. ನಿಮ್ಮ ಸಮಸ್ಯೆಗಳನ್ನು ಯಾವುದೇ ರೀತಿ ಇದ್ದರೂ ಅದನ್ನು ನೀವು ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಹೋಮ ಹವನ ಪೂಜೆ ಮಾಡೋದ್ರಿಂದ ಪ್ರತಿಯೊಂದು ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ. ನೀವು ಆದಷ್ಟು ಶನಿ ಶಾಂತಿ, ನವಗ್ರಹ ಶಾಂತಿ ಮತ್ತು ಮನೆಯಲ್ಲಿ ಅಂದರೆ ಗುರು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನಿಮ್ಮ ರಾಶಿಯಲ್ಲಿ ಹೇಳಿದ್ನಲ್ಲ 6, 7 ಮತ್ತು 12ನೇ ಮನೆಯಲ್ಲಿ ರಾಹು ಮತ್ತು ಕೇತು ಇದ್ದರೆ ಖಂಡಿತ ನಿಮಗೆ ಶತ್ರುತ್ವ ಅನ್ನೋದು ನಿಮ್ಮ ಸ್ನೇಹಿತರಲ್ಲೇ ಆಗಿರ್ಬೋದು, ಸಂಬಂಧದಲ್ಲಿ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು ಶತ್ರುಗಳಾಗ್ತಾರೆ. ಅಂದರೆ ಸ್ವಂತ ತಂದೆ ಕೂಡ ಶತ್ರು ಆಗೋ ಪರಿಸ್ಥಿತಿ ರಾಶಿಯಲ್ಲಿ ನಕ್ಷತ್ರದ ಮೇಲೆ ಅದು ಹೊಂದುತ್ತಾ ಹೋಗುತ್ತೆ. ಅಂದರೆ ರಾಶಿ ನಕ್ಷತ್ರದ ಮೇಲೆ ಅದು ಶತ್ರುಗಳು ಹುಟ್ಟುತ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ರಾಶಿ ನಕ್ಷತ್ರಗಳನ್ನು ಒಮ್ಮೆ ಆಗ ಅಷ್ಟು ಮನೆಯಲ್ಲೇ ಶತ್ರುತ್ವ ಇದೆ ಮತ್ತು ನಮ್ಮ ಸ್ನೇಹಿತರೇ ಶತ್ರುಗಳಾಗಿ ಆಗಿದ್ದಾರೆ ನಮಗೆ ಅನ್ನೋರು ನಿಮ್ಮ ಜಾತಕವನ್ನು ಒಮ್ಮೆ ಹತ್ತಿರದ ಜ್ಯೋತಿಷಿಯವರಿಗೆ ತೋರಿಸಿ ಯಾವ ಮನೆಯಲ್ಲಿ ರಾಹು ಇದ್ದಾರೆ, ಯಾವ ಮನೆಯಲ್ಲಿ ಕೇತು ಇದ್ದಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಖಂಡಿತ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮಕರ ರಾಶಿಯವರು. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಗಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಷಯ ತಿಳಿದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೋದು. ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನವನ್ನು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ, ಯಾವುದೇ ಪ್ರಾಬ್ಲಮ್ ಇಲ್ದಂಗೆ. ಹಾಗಾಗಿ ಮಕರ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಒಂದು ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವಾಗೂ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಆ ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್ ಸ್ನೇಹಿತರೆ.